ಕೆಮ್ಮಿದ್ರು ಅವ್ರದ್ದು ಇದು ಬರುತ್ತಲ್ಲ ಜೊಲ್ಲು, ಆ ರಸ ಏನಾದ್ರು ನಿಮ್ಮ ಮೈ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಿಮಗೆ ಇನ್ಫೆಕ್ಷನ್ ಆಗುತ್ತೆ. ಅದು ಲಕ್ಷಣ ಏನಂತಂದ್ರೆ ಟಿಬಿದು 4 ವಾರಕ್ಕಿಂತ ಜಾಸ್ತಿ ಕೆಮ್ಮಿರುತ್ತೆ, ಒಂದು ಯಥೇಚ್ಛವಾಗಿ ತೂಕ ಕಡಿಮೆ ಆಗುತ್ತೆ, ಗ್ರಾಜುವಲಿ ಏನು ಇರಲ್ಲ ಸಿಂಪ್ಟಮ್ಸ್, ಆದ್ರೆ ತೂಕ ಕಡಿಮೆ ಆಗ್ತಾ ಇದೆ ಅಂತ ಒಂದು. ಅದಾದ್ಮೇಲೆ ಮಾರ್ನಿಂಗ್ ಟೈಮಲ್ಲೋ ಸಂಜೆ ಟೈಮಲ್ಲೋ ಕೆಮ್ತೀರಾ ಅಂದ್ರೆ ಅದ್ರ ಕಫದ ಜೊತೆ ಬ್ಲಡ್ ಬರ್ತಾ ಇರುತ್ತೆ, ಕರೆಕ್ಟಾಗಿ ಊಟ ತಿಂಡಿ ಸೇರ್ತಿರಲ್ಲ. ಮತ್ತೆ ಸಂಜೆ ಆಯ್ತು ಅಂದ್ರೆ ಮೈ ಬಿಸಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಇದಿಷ್ಟು ಟಿಬಿ ರೋಗ ಲಕ್ಷಣಗಳು. ಎಲ್ಲ ಇರಬೇಕು ಅಂತ ಇಲ್ಲ, ಯಾವ್ದಾದ್ರು ಒಂದಿದ್ರು ನಡೀತದೆ. ಇದು ಬಂದು ಶ್ವಾಸಕೋಶದಲ್ಲಿ ಟಿಬಿ ಏನಾದ್ರು ಅಟ್ಯಾಕ್ ಆದ್ರೆ ಬರೋಂಥ ಲಕ್ಷಣಗಳು. ಶ್ವಾಸಕೋಶ, ಉಗುರು ಮತ್ತೆ ತಲೆ ಕೂದಲು ಈ 2 ಪಾರ್ಟ್ ಬಿಟ್ಟು ದೇಹದ ಎಲ್ಲಾ ಭಾಗಗಳಿಗೂ ಟಿಬಿ ಅಟ್ಯಾಕ್ ಆಗ್ಬೋದು. ಅಂದ್ರೆ ಮೂಳೆಗೆ ಟಿಬಿ ಬರುತ್ತೆ, ಮೆದ್ಲಿಗೆ ಟಿಬಿ ಬರುತ್ತೆ, ಆ ಥರ ಶ್ವಾಸಕೋಶಕ್ಕೆ ಟಿಬಿ ಬರುತ್ತೆ, ಕಿಡ್ನಿಗೆ ಟಿಬಿ ಬರುತ್ತೆ. ನೀವು ನೋಡ್ಕೋಬೇಕು, ಒಂದೊಂದ್ರದ್ದು ಒಂದೊಂದರ ಸಿಂಪ್ಟಮ್ಸ್ ಇರುತ್ತೆ. ಮೇನ್ ಆಗಿ ತೂಕ ಜಾಸ್ತಿ ಕಡಿಮೆ ಆಗ್ತಿದೆ ಅಂದ್ರೆ ಅದೊಂದು ಸೈನ್ ನಿಮಗೆ ಟಿಬಿ ಬರ್ತಿದೆ ಅಂತ. ಈ ಕ್ಯಾಂಪಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ಶುಗರ್ ಇರುತ್ತೆ ಅಲ್ವಾ, ಮಾತ್ರೆ ತಗೊಂಡ್ರು ಶುಗರ್ ಕಡಿಮೆ ಆಗಿರಲ್ಲ ಅವರಿಗೆ, ಇನ್ಸುಲಿನ್ ತಗೋತಾ ಇರ್ತಾರೆ, ಯಾವಾಗ್ಲೂ ಹೈ ಇರುತ್ತೆ ಶುಗರ್, ಅಂತವರಿಗೆ ಚಾನ್ಸಸ್ ಜಾಸ್ತಿ ಟಿಬಿ ಬರೋದು. ಸೊ ಅವ್ರು ಯಾರಾದ್ರೂ ನಿಮ್ಮ ಮನೇಲಿ ಇತ್ತು ಅಂದ್ರೆ, ಮತ್ತೆ ಕ್ಯಾನ್ಸರ್ ಯಾರಾದ್ರೂ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅಂತಂದ್ರೆ, HIV ಆ ಥರ ಯಾವ್ದಾದ್ರು ಕೇಸಸ್ ಇದೆ ಅಂದ್ರೆ, ಲಾಂಗ್ ಟೈಮ್ ಈಗ ಕಿಡ್ನಿ ಫೇಲ್ಯೂರ್ ಆಗೈತೆ, ಕೈ ಕಾಲೆಲ್ಲ ಉದ್ಕೊಂಡೈತೆ, ಬೆಡ್ ರಿಡನ್ ಆಗಿದ್ದಾರೆ, ಇಂಥವ್ರಿಗೆಲ್ಲ ಜಾಸ್ತಿ ಟಿಬಿ ಬರೋ ಚಾನ್ಸಸ್ ಇರೋದ್ರಿಂದ ಅಂಥವ್ರು ಯಾರಾದ್ರೂ ನಿಮ್ಮ ಮನೇಲಿ ಇದ್ರೆ ನೀಲಜಿಗೆ ಹೇಳ್ಬಿಟ್ಟು ಅವ್ರ ಹತ್ರ ಕಫ ಟೆಸ್ಟ್ ಕೊಡಿಸಿ, ಆಯ್ತಾ? ಕಫ ಟೆಸ್ಟ್ ಮಾಡಿಸಿ ಅದೇನಾದ್ರು ನೆಗೆಟಿವ್ ಬಂತು ಅಂದ್ರೆ ಅರ್ಕೆರೆಲ್ಲೇನೆ ಇಲ್ಲ ಪಟ್ಟಣದಲ್ಲಿ ಯಾವ ಹಾಸ್ಪಿಟಲ್ ಹತ್ರ ಇರುತ್ತೆ ಆ ಹಾಸ್ಪಿಟಲ್ ಅಲ್ಲಿ ಹೋಗಿ ಅಲ್ಲಿ ಫ್ರೀಯಾಗಿ ಎಕ್ಸ್ರೇ ಮಾಡ್ತಾರೆ, ಆಯ್ತಾ? ಎಕ್ಸ್ರೇ ಮಾಡಿ ಕಫ ಟೆಸ್ಟ್ ಅಲ್ಲಿ ಏನೂ ಗೊತ್ತಾಗಿಲ್ಲ ಅಂದ್ರೆ ಎಕ್ಸ್ರೇ ಆದ್ರೂ ಗೊತ್ತಾಗುತ್ತೆ. ಆ ಕಾರಣಕ್ಕೆ ಈ ಟಿಬಿ 100 days ಟಿಬಿ ಕ್ಯಾಂಪಿಂಗ್ ಮಾಡಿರೋದು, ಆಯ್ತಾ? ಇದರಲ್ಲಿ ಆದಷ್ಟು ಪ್ರಕರಣಗಳನ್ನ ಹುಡುಕಿ ಟ್ರೀಟ್ಮೆಂಟ್ ಕೊಡೋಣ ಅಂತ. ಟಿಬಿ ಬಂದ್ರೆ ವಾಸಿನೇ ಆಗಲ್ಲ ಅಂತ ಜನ ಹೇಳ್ತಾರೆ, ಬಟ್ ಅದು ಸುಳ್ಳು. 6 ತಿಂಗಳು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂತು ಅಂದ್ರೆ ಸತ್ಯ ಟಿಬಿ ಹುಷಾರಾಗುತ್ತೆ, ಆಯ್ತಾ? ಇದೊಂದು ಗೊತ್ತಿರಬೇಕು. ಅದು ಬಿಟ್ರೆ ಸ್ಪರ್ಶ, ಈ ಲಾಸ್ಟ್ ಮಂತ್ ಕುಷ್ಠರೋಗ, ಟಿಬಿ ಇದು ಕ್ಷಯ ರೋಗ ಆಯ್ತು, ಕುಷ್ಠರೋಗ ಅಂತ ಒಂದು ಕಾಯಿಲೆ ಮುಂಚೆ ಇತ್ತು ಗೊತ್ತಾ, ಲೆಪ್ರಸಿ, ಆ ಕೇಸಸ್ ಇವಾಗ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಆಯ್ತಾ, ಅದನ್ನ ನೋಡ್ಕೋಬೇಕು. ಅದ್ರದ್ದು ಲಕ್ಷಣ ಏನು ಅಂತಂದ್ರೆ, ಮೈಯಲ್ಲಿ ಬಾಡಿಲಿ ಎಲ್ಲಾದ್ರೂ ಸರಿ ತಿಳಿ ಬಣ್ಣದ ತಾಮ್ರ ವರ್ಣದ ಮಚ್ಚೆ ಇರುತ್ತೆ, ಆಯ್ತಾ? ಆ ಮಚ್ಚೆ ಮೇಲೆ ಕೂದಲಾಗ್ಲಿ ಹೇರ್ಸ್ ಏನು ಬೆಳೆದಿರಲ್ಲ, ಆಯ್ತಾ? ಆ ಮಚ್ಚೆಗೆ ಏನಾದ್ರೂ ನೀವು ಕಡ್ಡಿ ತಗೊಂಡು ಚುಚ್ಚಿದ್ರು ನಿಮಗೆ ಪೇಯ್ನ್ ಗೊತ್ತಾಗಲ್ಲ. ಸೊ ಸ್ಪರ್ಶ ಜ್ಞಾನ ಇರಲ್ಲ. ಆ ಮಚ್ಚೆ ಎಲ್ಲಾದ್ರೂ ಬಂದಿರ್ಬೋದು. ಈಗ ನಮ್ಮಲ್ಲಿಗೆ ಪೇಷಂಟ್ ಬರ್ತಾರೆ, ಅಬ್ಬಬ್ಬ ಅಂದ್ರೆ ಏನು, ಮುಖ ನೋಡ್ಬೋದು, ಕೈ ಕಾಲು ನೋಡ್ಬೋದು ಅಷ್ಟೇ, ಬಟ್ ಬೆನ್ನಿಂದ ಕಡೆ ಇರುತ್ತೆ, ನಿಮ್ಗೆ ಗೊತ್ತಾಗಲ್ಲ. ನೀವು ಬೆನ್ನುಜ್ಜಕ್ಕೆ ಹೋಗ್ತೀರಾ ನಿಮ್ಮ ಮನೆಯವ್ರಿಗೆ ಯಾರಿಗಾದ್ರು ಆ ಥರ ಏನಾದ್ರು ಮಚ್ಚೆ ಇದೆ ಅಂತ ಗೊತ್ತಾಯ್ತು ಅಂದ್ರೆ ದಯವಿಟ್ಟು ನೀಲಜಿಗೆ ಹೇಳಿ, ನೀಲಜಿ ಡಾಕ್ಟರ್ ಹತ್ರ ತೋರಿಸ್ತಾರೆ. ಅದು ಹೆಂಗಂದ್ರೆ ಸಿಂಪ್ಟಮ್ಸು ಬಂದ ತಕ್ಷಣ ಗೊತ್ತಾಗಲ್ಲ. ಈಗ ನೆಗಡಿ ಆಯ್ತು, ತಲೆಬಾರ ಆ ತಕ್ಷಣಕ್ಕೆ ಗೊತ್ತಾಗುತ್ತೆ ಅಲ್ವಾ, ಬಟ್ ಲೆಪ್ರಸಿಲ್ ಹಂಗಲ್ಲ. ಒಂದ್ಸರಿ ಮಚ್ಚೆ ಬಂದಿದೆ ಅಂತ ಹೇಳಿದ್ರೆ ಅದ್ರದ್ದು ಸಿಂಪ್ಟಮ್ಸ್ ಗೊತ್ತಾಗದೆ ನಿಮಗೆ 5 ವರ್ಷ ಆದ್ಮೇಲೆ. 5 ವರ್ಷದ ತನಕ ನಿಮ್ಮ ಬಾಡಿಲೇ ಇರುತ್ತೆ, ನಿಮ್ಮಿಂದ ಬೇರೆಯವ್ರಿಗೆ ಸ್ಪ್ರೆಡ್ ಆಗಿರುತ್ತೆ, ಆಯ್ತಾ? ಅದನ್ನ ನೋಡ್ಕೊಳ್ಳಿ. ಅದೊಂದು ಲೆಪ್ರಸ್ ಇದು. ಮತ್ತೆ ಕೈಯೆಲ್ಲ ಹಿಂಗಾಗಿರುತ್ತೆ ಗೊತ್ತಾ, ಕೆಲವರಿಗೆ ಸ್ಟ್ರೋಕ್ ಆಗ್ಬಿಟ್ಟು ಆಗಿರುತ್ತೆ, ಆಯ್ತಾ? ಅದು ಬಿಟ್ಟು ಅವ್ರಿಗೆ BP ಇರಲ್ಲ, ಸ್ಟ್ರೋಕ್ ಆಗಿಲ್ಲ, ಆದ್ರೂ ಕೈಯೆಲ್ಲ ಹೀಗಾಗಿದೆ ಅಂದ್ರೆ ಅದು ನರಕುಷ್ಠ ಅಂತ ಬರುತ್ತೆ, ಆಯ್ತಾ? ಮಚ್ಚೆ ಇರೋದೊಂದು ಓಕೆ, ಇನ್ನೊಂದು ನರಕುಷ್ಠ ಅಂತ ಬರುತ್ತೆ. ಆ ಥರ ಏನಾದ್ರು ಇತ್ತು ಅಂದ್ರೆ ಅದನ್ನ ನೀಲಜಿಗೆ ಇನ್ಫಾರ್ಮ್ ಮಾಡಬೇಕು. ನಿಮ್ಮ ಅಕ್ಕಪಕ್ಕದಲ್ಲಿ ಯಾಕಾದ್ರು ಇದೆ ಅಂತ ಹೇಳಿದ್ರೆ ಅದನ್ನ ನೀಲಜಿಗೆ ಅದಕ್ಕೂ ಟ್ರೀಟ್ಮೆಂಟ್ ಇದೆ, ಆಯ್ತಾ? ಟ್ರೀಟ್ಮೆಂಟ್ ಇಲ್ಲ ಅಂತಲ್ಲ, ಅದನ್ನು ಅಷ್ಟು. ಅದು ಬಿಟ್ಟು ಇದು ಇವಾಗ ಯಥೇಚ್ಛವಾಗಿ ಕಂಡು ಬರ್ತೀರಾ ಅಂತ ರೋಗ ಅಂದ್ರೆ BP ಶುಗರ್. 30 ವರ್ಷ ಬಂತು ಅಂದ ತಕ್ಷಣ ಒಂದು BP ಬಂದಿರುತ್ತೆ, ಇಲ್ಲ ಶುಗರ್ ಬಂದಿರುತ್ತೆ. ಯಾಕೆ? ನಮ್ಮ ಜೀವನ ಶೈಲಿ ಮತ್ತೆ ನಾವು ತಿನ್ನೋ ಫುಡ್ ಲೈಫ್ ಸ್ಟೈಲು ಹಂಗೆ, ಆಯ್ತಾ? ಅದಕ್ಕೆ ಸ್ವಲ್ಪ ಆದಷ್ಟು ಆರ್ಗ್ಯಾನಿಕ್ ಫುಡ್ಡೇ ತಿನ್ನಕ್ಕೆ ಟ್ರೈ ಮಾಡಿ. ಲೈಕ್ ಎಲ್ಲ ಅಡಲ್ಟ್ರೇಷನ್ ಆಗಿರುತ್ತೆ, ನಾನು ಇದೇ ತಿನ್ನಿ ಅದೇ ತಿನ್ನಿ ಅಂತ ಹೇಳೋಕ್ಕಾಗಲ್ಲ. ಈ ಫ್ರೂಟ್ಸ್ ತಿನ್ನಿ ಅಂತ ಹೇಳ್ತೀವಿ, ಅದಕ್ಕೂ ಇಂಜೆಕ್ಷನ್ ಹಾಕಿರ್ತಾರೆ. ತರಕಾರಿ ತಿನ್ನಿ ಅಂತೀವಿ, ಅದಕ್ಕೂ ಏನಾದರೂ ಹಾಕಿರ್ತಾರೆ. ಆದಷ್ಟು ಸ್ವಲ್ಪ ಹೆಲ್ದಿಯಾಗಿ ಡಯಟ್ ಮಾಡೋದು ಕಲ್ತ್ಕೊಳ್ಳಿ. ಮತ್ತು ವಾಕ್, BP ಶುಗರ್ ಕಂಟ್ರೋಲ್ ಮಾಡಬೇಕು ಅಂದರೆ ಆದಷ್ಟು ವಾಕ್ ಮಾಡಿ. ಬೆಳಗ್ಗೆ ಸಂಜೆ ಒಂದು 20-20 ನಿಮಿಷ, ಒಂದು 2 ಕಿಲೋಮೀಟರ್ ಆದರೂ ನಡೆಯೋಕ್ಕೆ ಟ್ರೈ ಮಾಡಿ, ಆಯಿತಾ? ಎಲ್ಲರೂ ಹೇಳಿ, ಕೆಲವರು ಮಂಡಿ ನೋವಿರುತ್ತೆ, ಹೇಳಕ್ಕೆ ಬರಲ್ಲ. ಆಮೇಲೆ ಇನ್ನೊಂದು, ಬಿಸಿಲು ಯಾಕೆ ಮಕ್ಕಳಿಗೆ ವೈಟಮಿನ್ D ಬೇಕು. ಯಾಕೆ ಬೇಕು ಅಂದರೆ ನಮ್ಮದು ಕೆಲವರು ಹೇಳ್ತಾರೆ ಮಂಡಿ ನೋವು ಬರ್ತಿದೆ, ಅವರಿಗೆ ಬ್ಯಾಕ್ ಪೈನ್ ಬರ್ತಿದೆ, ಯಾಕಂದರೆ ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಇದೆ ನಿಮ್ಮ ಬಾಡಿಲಿ. ಕ್ಯಾಲ್ಸಿಯಮ್ಮು ಫುಡ್ಡಲ್ಲೂ ಇರುತ್ತೆ, ಅದಕ್ಕಿಂತ ಜಾಸ್ತಿ ಸೂರ್ಯನ ಕಿರಣ ಅದರಲ್ಲಿ ಇರುತ್ತೆ. ಈಗ ಮಕ್ಕಳಿಗೆ ಬೆಳಗ್ಗೆ ಟೈಮ್ ಬಿಸಿಲು ಕಾಯಿಸಿ ಅಂತೀವಿ, ಯಾಕೆ ಹೇಳಿ? ವಿಟಮಿನ್ D3 ಅಬ್ಸರ್ವ್ ಆದರೆ ಕ್ಯಾಲ್ಸಿಯಂ ಅಬ್ಸರ್ಪ್ಷನ್ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ಬೆಳಗಿನ ಟೈಮ್ ಜಾವ ಬಿಸಿಲು ಕಾಯಿಸಿ
ಬಟ್ ದೊಡ್ಡವ್ರಿಗೆ ಬೆಳಗಿನ ಜಾವದಲ್ಲಿ ಬೆಳಗಿನ ಜಾವ ಬರುತ್ತಲ್ಲ ಆ ಬಿಸಿಲಲ್ಲಿ ಅಷ್ಟೊಂದು ವಿಟಮಿನ್ ಡಿ ಸಿಗಲ್ಲ. ಸೊ ಮಧ್ಯಾಹ್ನ ಒಂದು 11:30 12 ಗಂಟೆ ಆವಾಗ ಸ್ವಲ್ಪ ಬಿಸಿಲಲ್ಲಿ ಓಡಾಡಿ ವಿತೌಟ್ ಸನ್ಸ್ಕ್ರೀನ್ ಹಾಕೊಂಡು ಓಡಾಡೋದಲ್ಲ ಅದನ್ನ ಕಟ್ಬಿಟ್ಟು ಸ್ವಲ್ಪ ಓಡಾಡಿ. ಅದಕ್ಕೆ ಹೇಳೋದು ಕೆಲವರು ಗದ್ದೆಲೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ಮೂಳೆಗಳು ಎಷ್ಟು ಸ್ಟ್ರಾಂಗ್ ಇರುತ್ತೆ ಗೊತ್ತಾ. ಮನೇಲಿ ಕೂತಿರ್ತಾರೆ ನೋಡಿ ಯಾವಾಗ್ಲೂ ಅವ್ರು ಹೇಳ್ತಾರೆ ಮಂಡಿ ಹಿಡ್ಕೊಂತು ಸೊಂಟ ಹಿಡ್ಕೊಂತು ಅಂತ. ಯಾಕಂದ್ರೆ ಕ್ಯಾಲ್ಸಿಯಂ ಅವ್ರಿಗೆ ಕಡಿಮೆ ಆಗೋದು. ಆ ಕಾರಣಕ್ಕೆ ಸ್ವಲ್ಪ 11:30 12 ಗಂಟೆ ಆ ಬಿಸಿಲಲ್ಲಿ ಸ್ವಲ್ಪ ಹೊರಗಡೆ ಓಡಾಡಿ. ಹಂಗಂತ 2 ಗಂಟೆ ಬಿಸಿಲಲ್ಲಿ ತಲೆ ಸುತ್ತೆಲ್ಲ ಬಿಡ್ಬೇಡ್ರಿ ಅಂತ. ಇವಾಗಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ ದಯವಿಟ್ಟು ಯಥೇಚ್ಛವಾಗಿ ನೀರು ಕುಡೀರಿ. ಒಬ್ಬ ಮನುಷ್ಯ ಕಡಿಮೆ ಅಂದ್ರೂ 3 ಲೀಟರ್ ನೀರು ಕುಡಿಲೇಬೇಕು. ಅದಕ್ಕಿಂತ ಜಾಸ್ತಿ ಕುಡಿದ್ರೂ ಒಳ್ಳೇದು ಆಯ್ತಾ. ಯಾಕಂದ್ರೆ ಬಿಸಿಲು ಜಾಸ್ತಿ ಆದಷ್ಟು ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ, ನೀರಿನ ಅಂಶ ಎಲ್ಲ ಹಂಗೆ ಹೋಗ್ಬಿಡುತ್ತೆ. ಸೊ ನೀರು ಜಾಸ್ತಿ ಕುಡೀರಿ. ಇನ್ ಕೇಸ್ ನೀರು ಕುಡಿಯೋಕ್ಕಾಗಲ್ಲ ನಿಮಗೆ ಅದು ನಿಂದು ಹಾರ್ಟ್ ಪೇಷಂಟು ನೀನು ನೀರು ಜಾಸ್ತಿ ಕುಡಿದ್ರೆ ಇಲ್ಲೆಲ್ಲ ಊದ್ಕೋತದೆ. ಅದಕ್ಕೆ ನಿನಗೆ ಕುಡಿಬೇಡ ಅಂತ ಹೇಳ್ತಾರೆ. ಹಾಗಂತ ಬಿಪಿ ಶುಗರ್ದಂತೂ ಕಂಟ್ರೋಲ್ ಇದ್ದಿತ್ತು. ಅದ್ ಬಿಟ್ಟು ಇವಾಗ ಹೆಣ್ಮಕ್ಳಲ್ಲಿ ತುಂಬಾ ಕ್ಯಾನ್ಸರ್, ಒಂದು ಬ್ರೆಸ್ಟ್ ಕ್ಯಾನ್ಸರ್, ಇದು ಸರ್ವೈಕಲ್ ಕ್ಯಾನ್ಸರ್. ದಯವಿಟ್ಟು ಸ್ನಾನ ಮಾಡ್ಬೇಕಾದ್ರೆ ನಿಮ್ ಬ್ರೆಸ್ಟ್ ನ ನೀವೇ ಮುಟ್ಕೊಡಿ ಆಯ್ತಾ. 4 ಬೆರಳು ಇರುತ್ತಲ್ಲ, ಇದ್ರಲ್ಲಿ ಹಿಂಗ್ ಮುಟ್ಕೊಂಡ್ರೆ ನಿಮಗೆ ಎಲ್ಲಾದ್ರೂ ಗಂಟಿದ್ಯಾ, ಸಣ್ಣದಾಗಿ ಏನಾದ್ರೂ ಗಂಟು ತರ ಅನ್ಸಿದ್ರು, ಈಗ ಹಾಲು ಕುಡಿಸ್ತಿರೋಕೆ ಗಂಟು ಇದ್ದೇ ಇರುತ್ತೆ, ಯಾಕಂದ್ರೆ ಹಾಲು ಕಟ್ಕೊಂಡಿರುತ್ತೆ. ಅದನ್ನ ಬಿಟ್ಟು ಬೇರೆಯವರಿಗೆ ಎಲ್ಲಾದ್ರೂ ಒಂಥರ ಗಂಟು ಫೀಲ್ ಆಗ್ತಿದೆ, ಇಲ್ಲಿ ಕಂಕ್ಳ ಹತ್ರ ಇಲ್ಲೆಲ್ಲಾದ್ರೂ ಗಂಟು ತರ ಅನ್ನಿಸ್ತಿದೆ ಅಂದ್ರೆ ದಯವಿಟ್ಟು ತೋರಿಸ್ಕೊಳ್ಳಿ. ಯಾಕಂತಂದ್ರೆ ಆ ಗಂಟೆ ಬೇಬಿ ಮುಂದೆ ಕ್ಯಾನ್ಸರ್ ಆಗಿ ಬರೀ ಬೆಸ್ಟ್ ಎಕ್ಸಾಮಿನೇಷನ್ ಇವೆ. ಸ್ನಾನ ಮಾಡ್ಬೇಕಾದ್ರೆ ಸೈಜ್ ನೋಡ್ಕೋಬೇಕು. ಆಯ್ತಾ, ಕೆಲವರಿಗೆ ಒಂದ್ ಕೆಳಗಡೆ ಒಂದ್ ಮೇಲ್ಗಡೆ ಇರುತ್ತೆ, ಅದ್ ನಾರ್ಮಲ್ ಬಟ್ ಗಂಟು ತರ ಎಲ್ಲಾದ್ರೂ ಅನ್ಸಿದ್ರೆ ಅದನ್ನ ತೋರಿಸ್ಕೊಳ್ಳಿ. ಅದು ಬಿಟ್ಟು ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಕೆಳಗಡೆ ಪ್ರೈವೇಟ್ ಪಾರ್ಟ್ ಏನಿರುತ್ತೆ ಅಲ್ಲಿ ಕ್ಯಾನ್ಸರ್ ಗಂಟುಗಳು ಬರ್ತಾ ಇರುತ್ತೆ. ಈಗ ಹೆಣ್ಮಕ್ಳಿಗೆ ತುಂಬಾ ಮುಂಚೆ ಎಲ್ಲ ಫಾರಿನ್ ಕಂಟ್ರಿ ಮಾತ್ರ ಇರ್ತಿತ್ತು ಕ್ಯಾನ್ಸರ್, ಬಟ್ ಇವಾಗ ಹೆಂಗಿದೆ ಅಂದ್ರೆ 10 ಮನೆ ಸರ್ವೆ ಮಾಡಿದ್ರೆ ಕನಿಷ್ಠ 2 ಕ್ಯಾನ್ಸರ್ ಇರುತ್ತೆ. ಆ ಕಾರಣಕ್ಕೆ ದಯವಿಟ್ಟು ನೀವು ಪೀರಿಯಡ್ಸ್ ಎಲ್ಲ ಆಗ್ತಿರಲ್ವಾ, ಆದವಾಗ ಬ್ಲೀಡಿಂಗ್ ಎಲ್ಲ ಆಗ್ತಾ ಇರುತ್ತೆ, ಅದು ನಾರ್ಮಲ್. ಬಟ್ ನಾರ್ಮಲ್ ಆಗಿರ್ತೀರಾ, ಪೀರಿಯಡ್ಸ್ ಆಗಿರಲ್ಲ ಆದ್ರೂ ಡಿಸ್ಚಾರ್ಜಸ್ ಇರುತ್ತೆ. ಕೆಲವರಿಗೆ ವೈಟ್ ಡಿಸ್ಚಾರ್ಜಸ್ ಇರುತ್ತೆ ತುಂಬಾ, ಅಂದ್ರೆ ಪೀರಿಯಡ್ಸ್ ಆಗಿ 15 ಡೇಸಿಗೆ ಒಂದ್ಸರಿ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಅದು ನಾರ್ಮಲ್, ಎಲ್ಲಾ ಹೆಣ್ಮಕ್ಳಿಗೂ ಆಗುತ್ತೆ. ಬಟ್ ಕೆಲವರಿಗೇನು ನಾರ್ಮಲ್ಗಿಂತ ಜಾಸ್ತಿ ಅದು ಯೆಲ್ಲೋ ಕಲರ್ ಇರುತ್ತೆ ಒಂದೊಂದ್ಸರಿ ಡಿಸ್ಚಾರ್ಜು. ಇಲ್ಲ ಪ್ಯೂರ್ ವೈಟ್ ಇದ್ರೂ ಒಂಥರ ಕ್ಲೌಡಿ ತರ ಮೊಸರು ತರ ಸ್ಮೆಲ್ ಬರ್ತಾ ಇರುತ್ತೆ, ಆ ಜಾಗ ಇಚ್ಚಿಂಗ್ ಬರ್ತಾ ಇರುತ್ತೆ. ಅದೆಲ್ಲ ಕ್ಯಾನ್ಸರ್ ಅಂತ ಹೇಳಲ್ಲ, ಬಟ್ ಮೇ ಬಿ ನೀವು ಟ್ರೀಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಿಫಿಲಿಸ್ ಡೆವಲಪ್ ಆಗುತ್ತೆ. ಸಿಫಿಲಿಸ್ ಇಂದ ಹಂಗೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಿತ್ತು ಅಂದ್ರೆ ದಯವಿಟ್ಟು ಗೈನಕಾಲಜಿಸ್ಟ್ ಹತ್ರ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ. ಹೆಂಗಪ್ಪ ಹೇಳೋದು ಅಲ್ಲಿ ಕಡಿತ ಬರುತ್ತೆ ಅಂದ್ರೆ ಡಾಕ್ಟರ್ ಏನ್ ಅನ್ಕೊಂತಾರೋ ಅದೆಲ್ಲ ಬಿಟ್ಟು ಆಯ್ತಾ. ಈಗ ನಂತರ ಕಾಮನ್ ಆಗಿರುತ್ತೆ. ದಯವಿಟ್ಟು ಅದನ್ನ ಆ ಥರ ಬಂತು ಅಂದ್ರೆ ಯಾರು ಮಾಡ್ಕೊಬಿಡಿ, ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಆಯ್ತಾ. ಅಷ್ಟೇ. ಅದು ಬಿಟ್ಟು ನಿಮ್ಮಲ್ಲಿ ಯಾವ್ದಾದ್ರು ಏನಾದರೂ ಡೌಟ್ ಇದೆಯಾ, ಬೇರೆ ಏನಾದರೂ ಯಾವ್ದಾದ್ರು ಕಾಯಿಲೆ ಬಗ್ಗೆನೋ? ಮೇಡಮ್ ಇಂಜೆಕ್ಷನ್ ಬಗ್ಗೆ ಹೇಳಿದ್ರಲ್ಲ ಅಂತರ ಇಂಜೆಕ್ಷನು, ಅದು ತಿಂಗಳ ಕಂಟಿನ್ಯೂ ಆಗಿ ತಗೋಬೇಕಾ? ಫಸ್ಟ್ 3 ಮಂತ್ಸ್ ಒನ್ಸು ಫಸ್ಟ್ ಇಂಜೆಕ್ಷನ್ ಹಾಕಿದಾಗ 3 ಸರಿ ಇಂಜೆಕ್ಷನ್ ಹಾಕಿದಾಗ 3 ಮಂತ್ಸ್ ಒನ್ಸ್ ಹೇಳ್ತಾರೆ. ಅದಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಎವ್ರಿ ಮಂತ್ ಹೇಳ್ತಾರೆ ಆಯ್ತಾ. ಅದು ಡಾಕ್ಟರ್ ಹತ್ರ ಹೋದಾಗ ದಯವಿಟ್ಟು ಇನ್ನೊಂದು ಮೊನ್ನೆ ಅಲ್ಕೆರಲ್ಲಿ ಒಂದು 10 ಇಂಜೆಕ್ಷನ್ ಹಾಕಿಸ್ಕೊಂಡು ಅಲರ್ಜಿ ಆಗಿ ಸುಸ್ತಾಗಿ ಬಿದ್ದೋಗಿತ್ತು. ಸೊ ನಿಮಗೆ ಯಾವ್ದಾದ್ರು ಡ್ರಗ್ ಹೈ ಡೋಸ್ ತಗೊಂಡ್ರೆ ಅಲರ್ಜಿ ಆಗುತ್ತೆ ಅಂತ ದಯವಿಟ್ಟು ಡಾಕ್ಟರ್ ಹತ್ರ ಹೇಳಿ. ನನಗೆ ಇಂಜೆಕ್ಷನ್ ತಗೊಂಡ್ರೆ ಅಲರ್ಜಿ ಆಗುತ್ತೆ, ಇಲ್ಲ ಸುಸ್ತಾಗುತ್ತೆ, ಏನಾದ್ರೂ ಒಂದು ಹೇಳ್ಬೇಕು ಆಯ್ತಾ. ನೀವೇನು ಹೇಳ್ದೆ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ತಲೆ ಸುತ್ತಿ ಬಿದ್ಬಿಟ್ರೆ ಯಾರ ಮೇಲೆ ತಪ್ಪರುತ್ತೆ ಹೇಳಿ? ನೀವ್ ಹೇಳ್ಬೇಕು. ನೀವು ಮುಚ್ಚಿಟ್ಕೊತೀರಾ, ನಮ್ಗೆ ಏನ್ ಗೊತ್ತಿರುತ್ತೆ ಹೇಳಿ? ಅಂತರ ಇಂಜೆಕ್ಷನ್ ಆಯ್ತಾ. ಅಂತರ ಇಂಜೆಕ್ಷನ್ ಡಾಕ್ಟರ್ ಹತ್ರ ಕೇಳ್ಕೊಂಡು ಮೇಡಮ್ ಹೇಳ್ತಾರೆ ನಿಮ್ದು ಅದಕ್ಕೂ ಮುಂಚೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತಾರೆ ಆಯ್ತಾ. ಪ್ರಿಯಾಟಿನ್ ಅದೆಲ್ಲ ಮಾಡಿಸಿ ಅದೆಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರೆ ಅದಾದ್ಮೇಲೆ ನಿಮ್ಗೆ ಇಂಜೆಕ್ಷನ್ ಅಡ್ವೈಸ್ ಮಾಡೋದು ಸರಿ. ಅಕ್ಕ ಸೈ ಮಾಡ್ಬಿಟ್ಟು
ಚಿಕನ್ ಆಯ್ತಾ ಆದಷ್ಟು ಚಿಲ್ಲಿ ಚಿಕನ್. ಬೇಸಿಗೆ ಟೈಮಲ್ಲಿ ಚಿಕನ್ ಅವಾಯ್ಡ್ ಮಾಡಿ. ಯಾವ ಚಿಕನ್ ಇರುತ್ತೋ ಗೊತ್ತಿಲ್ಲ ಆಯ್ತಾ. ದಯವಿಟ್ಟು ಆದಷ್ಟು ಚಿಕನ್ ತಿನ್ನೋದು ಕಡಿಮೆ ಮಾಡ್ಕೊಳ್ಳಿ. ಅದು ಅಕ್ಕಿ ಜ್ವರದ ಮೇನ್ ಲಕ್ಷಣ ಏನು ಅಂದ್ರೆ ಜ್ವರ ಇರುತ್ತೆ, ಮೈ ಮೇಲೆಲ್ಲ ರ್ಯಾಷಸ್ ತರ ಬರೋದು, ವಾಂತಿ ಆಗೋದು ಅದೆಲ್ಲ ಇರುತ್ತೆ. ಏನಾದ್ರು ಇತ್ತು ಅಂದ್ರೆ ಈ ಕಡೆ ಭವಾನ್. ಈ ಬೇಸಿಗೆ ಟೈಮಲ್ಲಿ ಅದು ಕನ್ಫ್ಯೂಸ್ ಆಗ್ಬೇಡಿ. ಕೆಲವೊಂದ್ಸರಿ ಜ್ವರ ಇತ್ತು, ಸಣ್ಣ ಸಣ್ಣ ಗುಳ್ಳೆ ತರ ಏನಾದ್ರು